ಬಾಸ್ ಸೀಸನ್ 12 ಒಂದು ಲೋಗೋ ಅಂತೂ ಬಿಟ್ರೆ ತಲೆಗೆ ಹ್ಯೂಮನ್ ಐತ್ರಿ. ಯಾಕಂದ್ರೆ ಈ ಸಲ ಅತಿ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಈ ಸಲ ಟೈಮ್ ಸೆನ್ಸ್ ಅಂದ್ರೆ ಬಾಳ ತೋರ್ಸ ನೋಡ್ರಿ. ಯಾಕಂದ್ರೆ ಸುದೀಪಣ್ಣ ಬಂದ್ ನಿಂತಾಗ ಎಷ್ಟೋ ಮಂದಿ ಕರೆಕ್ಟ್ ಟೈಮ್ ಬರಂಗಿಲ್ಲ. ಈ ಸಲ ಏನ್ ಮಾಡ್ಸದಕ್ಕ ಸುದೀಪಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಜಾಡಿಸ್ತಾರ. ಯಾಕಂದ್ರೆ ಸತತವಾರಿ 12ನೇ ಸಲ ಅವ್ರ ಪ್ರೋಗ್ರಾಮ್ ನಡೆಸ್ಕೊಡಾಕ ಒಬ್ರು ಹೋಸ್ಟ್ ಆಗಿ ಆ ಲೆವೆಲ್ ಬೇಕ್ರಿ. ಯಾಕಂದ್ರೆ ಇಷ್ಟ 12 ವರ್ಷಗಳ ಕಾಲ ಯಾರು ಒಬ್ರ ಒಂದ್ ಕಂಟಿನ್ಯೂಸ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ 1 ವರ್ಷ 5 ವರ್ಷ 6 ವರ್ಷ ಮಾಡ್ಬೋದು, ಬಟ್ ಸತತವಾಗಿ 12 ವರ್ಷನೇ ಕಾಲ ಹೇಳತ್ತ ನಮ್ಮ ಕಿಚ್ಚ ಸುದೀಪ್ ಅವ್ರ ಅದ್ ಬೇಕಂತೀನಿ. ಯಾಕಂದ್ರೆ ಅವ್ರದ್ದು ಒಂದು ಆಟಿಟ್ಯೂಡ್, ಅವ್ರದ್ದು ಸ್ಟೈಲ್, ಅವ್ರು ಮಾತಾಡೋದು, ಅವ್ರನ್ನ ಪ್ರತಿ ಸಲ ನೋಡ್ರಿ ಅವ್ರದ್ದು ಆಕ್ಟಿಂಗ್ ಆ ಲೆವೆಲ್, ಅವ್ರು ಮಾತಾಡೋ ಒಂದೊಂದು ಅರ್ಥ ಗರ್ಭಿತವಾಗಿರ್ತೈತಿ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಫೈನಲಿ ಒಂದ್ ಲೋಗೋ ರಿಲೀಸ್ ಮಾಡಿಬಿಟ್ರ. ಅದ್ರಾಗ ಟೈಮ್ ಸೆನ್ಸ್ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ತೋರ್ಸಂದ್ರಿ. ಯಾಕಂದ್ರೆ ಆ ಒಂದು ಲೋಗೋದಾಗ ಸುತ್ತಲೂ ಡೈಮಂಡ್ ಐತಿ. ಆ ಡೈಮಂಡ್ ನಡಕ್ ಎಲ್ಲಾ ಕಡೆ 12 ಬರ್ತದೆ. ಟೈಮ್ನಾಗ ಹೆಂಗಿತ್ತಂದ್ರೆ ಒಂದು ಕ್ಲಾಕ್ ನ ಹೆಂಗಿರ್ತಂದ್ರೆ 12, 3, 6, 9 ಇರ್ತೈತಿ. ಬಟ್ ಇಲ್ಲಿ 12 ಪೂರ 12 ಅಂತ ಬರ್ದಾರ ಅಂದ್ರೆ ತಿಳ್ಕೊಂಬಿಡ್ರಿ. ಈ ಸಲ ಸಮಯಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಕೊಟ್ಟಾರ ಅಂತ. ಯಾಕಂದ್ರೆ ಸುದೀಪಣ್ಣ ಅವರು ತಲೆಗೆ ಇವ್ ಅಂದ್ಬಿಡ್ತೈತಿ. ಈ ಸಲ ಯಾರ ಕಿರಿಕಿರಿ ಮಾಡಿದ್ರೆ ಸೀದಾ ಹೊರಗೆ ಹೋಗ್ಬಿಡ್ತಾರ ಅವ್ರೆ, ಮುಲ್ಲಾಜಿಡಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಬಂದಾಗ ಅವ್ರು ಗೌರವ ಕೊಟ್ಟು ಅವ್ರೊಂದು ವೀಕೆಂಡ್ ಬಂದಿರ್ತಾರೆ. ವೀಕೆಂಡ್ ಬಂದಾಗ ಇವ್ರೇನ್ ಮಾಡ್ತಾರ ಅಂದ್ರೆ ಪಟ ಸ್ಟೇಜಿಗೆ ಬರಂಗಿಲ್ಲ ಅಂತಾದ್ರೆ ತಲಿ ಇಂತ. ಈ ಸಲ ಏನಾಗ್ತಂದ್ರೆ ಸುದೀಪಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಜಾಡಿಸಿ ಬಿಡ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಯಾಕಂದ್ರೆ ಈ ಸಲ ಅಂತೂ ಭಾರಿ ಹರಿಬಲ್ ಐತ್ರಿ. ಯಾಕಂದ್ರೆ ಈ ಸಲ ಬಿಗ್ ಬಾಸ್ ಸೀಸನ್ 12 ಮೊದ್ಲ ಹಣ ಸುದೀಪಣ್ಣ ಒಲ್ಲೆ ಅಂತಿದ್ದ ಸಾಕತ್. ಯಾಕಂದ್ರೆ ಅವ್ರದ್ದೇ ಆದಂತ ಒಂದು ಶೆಡ್ಯೂಲ್ನಾಗ ಅವ್ರು ಕೆಲಸ ಮಾಡೋ ಟೈಮ್ನಾಗ ಎಲ್ಲ ಒಂದ್ ಬಿಗ್ ಬಾಸ್ ಟೀಮ್ ಮತ್ತೆ ಕನ್ವಿನ್ಸ್ ಮಾಡಿ ನೀವೇ ಬೇಕ್ರಿ, ಬಿಗ್ ಬಾಸ್ ಟೀಮ್ ಅಲ್ರಿ ನಮ್ಮ ಇಡೀ ಕರ್ನಾಟಕನ ಅವ್ರ ಇದ್ರೆ ಚಂದ ಕಾಣ್ತಿದ್ರಿ. ಯಾಕಂದ್ರೆ ಅದೊಂದು ಹೋಸ್ಟ್ ಮೊದ್ಲಿನ ತರ ಮಾಡ್ಕೊಂತ ಬಂದಾಗ ಅದೊಂದು ಗ್ರಿಪ್ ಕುಂತ್ ಬಿಟ್ಟಿರ್ತೀರಿ. ಅವ್ರು ಬಿಟ್ರೆ ಮತ್ತೆ ಯಾರು ನಮ್ಗೆ ಸೆಟ್ ಆಗೋದಿಲ್ಲ ಅನ್ಸ ತಲೆಯಾಗ ಬಂದ್ಬಿಡ್ತೈತಿ. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಬಿಗ್ ಬಾಸ್ ಸೀಸನ್ 12 ಫೈನಲಿ ಲೋಗೋ ರಿಲೀಸ್ ಮಾಡ್ಕೊಂತ ಒಂದು ಬೆಂಕಿನ ಒಂದು ನ್ಯೂಸ್ ಕೊಟ್ಟಾರ ಒಂದು ಕಲರ್ಸ್ ಕನ್ನಡದವ್ರ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಈ ಸಲ ಅಂತೂ ಬಿಗ್ ಬಾಸ್ ಸೀಸನ್ 10 ಲೆವೆಲ್ ಇತ್ರಿ, 11 ಅಂತೂ ಬೆಂಕಿ ಇತ್ತು. ಇನ್ನು 12ನೇದಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗೋದು ನನ್ಗನ್ಸಿದ ಮಟ್ಟ ಆಗಸ್ಟ್ ಎಂಡಿಗೆ ಹಾಕ್ತಾರೆ, ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂತೂ ಕಂಪಲ್ಸರಿ ಅಣ್ಣ ಸುದೀಪಣ್ಣ ಅಂತೂ ಬಂದ ನಿಮ್ಮ ಪ್ರತಿ ಕಂಟೆಸ್ಟೆಂಟ್ ಒಳಗೆ ತಗೊಂಡೆ ಅವ್ರನ್ನ ತೀಡಿ ಸ್ವಲ್ಪ ಅವ್ರಿಗೆ ನಮ್ಮದು ಸ್ವಲ್ಪ ಅವ್ರ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಪ್ಲಸ್ ಅವ್ರದ್ದು ನಾಲೆಜ್ ಕೊಡ್ತಾರೆ. ಯಾಕಂದ್ರೆ ಅದನ್ನ ಹೆಂಗ್ ಮಾತಾಡ್ಬೇಕಂತ ತಿಳಿಸ್ಕೊಡಾಕ ಲಿಟ್ರಲಿ ಹೇಳ್ತೀನಿ. ಒಬ್ಬ ಬೆಸ್ಟ್ ಹೋಸ್ಟ್ ಅಂತ ನನ್ನ ಪ್ರಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ, ಅಷ್ಟು ಇಡೀ ಕರ್ನಾಟಕದ ಪ್ರಕಾರ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ನಡೆಸ್ಕೊಡಾಕತ್ತಾರಲ್ಲ, ಅದು ಒಪ್ಪಿಗೆ ಆಗಿದ್ದಕ್ಕೆ ಇಡೀ ರಾಜ್ಯವೇ ಖುಷಿ ಪಡುವಂತ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಅಷ್ಟು ಮಂದಿಗೆ. ಸೊ ಬಿಗ್ ಬಾಸ್ ಸೀಸನ್ ಯಾರೆಲ್ಲ ವೇಟ್ ಮಾಡತ್ರಿ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಸೊ ನೆಕ್ಸ್ಟ್ ಬಿಗ್ ಬಾಸ್ ಪ್ರತಿ ಅಪ್ಡೇಟ್ ತಗೊಂಡ್ಬರ್ತೀನಿ. ಲಾಸ್ಟ್ ಅಣ್ಣ ಹೆಂಗ್ ಹನುಮಂತಣ್ಣ ಗೆಲ್ಸಿದ್ವಲ್ಲ, ಈ ಸಲ ಹಂಗ ಎಲ್ಲಾರು ಸೇರಿ ಒಳ್ಳೆ ಆಟಗಾರನ, ಒಳ್ಳೆ ಒಬ್ಬ ಕ್ಯಾಂಡಿಡೇಟ್ನ ಫೈನಲಿಗೆ ತರೋನ, ಅವ್ರನ್ನ ಗೆಲ್ಸೋನ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಮಂದಿಗೆ. ಸೊ ಅಲ್ಲಿ ಮಾಡಿ ನೋಡ್ತಾರೆ ಸಿಸ್ಟರ್ ಮಾಸ್ಟರ್ ಉತ್ತರ ಕರ್ನಾಟಕ ಚಾನಲ್. ಬಾಯ್.